ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕತ್ತಲಾದ ಮೇಲೆ ಕೇಳಿಸುವ ಹೆಜ್ಜೆಯ ಸದ್ದಾಗಲಿ, ಯಾರೂ ಇಲ್ಲದಿದ್ದರೂ ಯಾರೋ ನೋಡುತ್ತಿದ್ದಾರೆ ಅನ್ನುವ ಭಾವನೆಯಾಗಲಿ, ಇದು ನಮ್ಮ ಮನಸ್ಸಿನ ಭ್ರಮೆಯೇ ಅಥವಾ ನಮ್ಮ ಕಣ್ಣಿಗೆ ಕಾಣದ ಯಾವುದೋ ಶಕ್ತಿ ನಮ್ಮ ಜೊತೆಗೆ ಇದೆಯೇ? ಯುಗ ಯುಗಗಳಿಂದಲೂ ಮನುಷ್ಯನನ್ನು ಕಾಡುತ್ತಿರುವ ಅತಿ ದೊಡ್ಡ ಪ್ರಶ್ನೆ ಎಂದರೆ ಅದು ದೆವ್ವಗಳು ನಿಜವಾಗಿಯೂ ಇವೆಯೇ? ಇವತ್ತಿನ ಮಾಹಿತಿಯಲ್ಲಿ ನಾವಿದನ್ನು ಶೋಧಿಸಿ ನಿಮಗೆ ತಿಳಿಸ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ವೀಕ್ಷಕರೇ, ವಿಶ್ವದ ಪ್ರತಿಯೊಂದು ಸಂಸ್ಕೃತಿಯಲ್ಲೂ ದೆವ್ವಗಳ ಉಲ್ಲೇಖವಿದೆ. ಭಾರತೀಯ ಪುರಾಣಗಳಲ್ಲಿ ಆತ್ಮ, ಪ್ರೇತ, ಪಿಶಾಚಿಗಳ ಬಗ್ಗೆ ವಿವರಣೆಗಳಿವೆ. ವಿಜ್ಞಾನ ಹೇಳುವಂತೆ ಶಕ್ತಿಯನ್ನು ಸೃಷ್ಟಿಸಲು ಅಥವಾ ಅಳಿಸಲು ಸಾಧ್ಯವಿಲ್ಲ, ಅದು ರೂಪಾಂತರಗೊಳ್ಳುತ್ತಲೇ ಇರುತ್ತದೆ. E=mc². ಹಾಗಾದರೆ ಮನುಷ್ಯ ಸತ್ತ ನಂತರ ಅವರ ದೇಹದಲ್ಲಿ ಚೈತನ್ಯ ಅಥವಾ ಎನರ್ಜಿ ಎಲ್ಲಿಗೆ ಹೋಗುತ್ತದೆ? ಇದೇ ಪ್ರಶ್ನೆ ಅನೇಕರಲ್ಲಿ ದೆವ್ವಗಳ ಅಸ್ತಿತ್ವದ ಮೇಲೆ ನಂಬಿಕೆ ಹುಟ್ಟುವಂತೆ ಮಾಡಿದೆ. ಆದರೆ ವಿಜ್ಞಾನ ಇದನ್ನೊಂದು ಬೇರೆಯ ಕೋನದಿಂದ ನೋಡುತ್ತದೆ. ಸಂಶೋಧನೆಗಳ ಪ್ರಕಾರ ಅತಿ ಕಡಿಮೆ ತರಂಗಾಂತರದ ಧ್ವನಿಗಳು ಮನುಷ್ಯನಲ್ಲಿ ಅತೀಂದ್ರಿಯ ಅನುಭವಗಳನ್ನು ಉಂಟು ಮಾಡಬಹುದು. ಅಷ್ಟೇ ಅಲ್ಲದೆ ಅತಿಯಾದ ಭಯ ಅಥವಾ ಮೆದುಳಿನಲ್ಲಿ ಉಂಟಾಗುವ ವಿದ್ಯುತ್ ಕಾಂತೀಯ ಅಲೆಗಳು, ಅಗೋಚರ ದೃಶ್ಯಗಳು ಭ್ರಮೆಗಳಿಗೆ ಕಾರಣವಾಗಬಹುದು ಎಂದು ವಿಜ್ಞಾನಿಗಳು ವಾದ ಮಾಡುತ್ತಾರೆ. ಆದರೂ ಕೂಡ ವಿಶ್ವದಲ್ಲಿ ಇಂದಿಗೂ ವಿಜ್ಞಾನಕ್ಕೆ ಸವಾಲಾಗಿರುವ ಕೆಲವು ಘಟನೆಗಳು ನಡೆಯುತ್ತಲೇ ಇವೆ. ಕ್ಯಾಮ್ರಾದಲ್ಲಿ ಸೆರೆಯಾಗುವ ನಿಗೂಢ ಆಕೃತಿಗಳು, ಧ್ವನಿಯ ಮುದ್ರಕಗಳಲ್ಲಿ ಕೇಳಿಬರುವಂತಹ ವಿಚಿತ್ರ ಶಬ್ದಗಳು, ಇವೆಲ್ಲವೂ ಕೇವಲ ತಾಂತ್ರಿಕ ದೋಷಗಳೇ ಅಥವಾ ನಮ್ಮ ಇಂದ್ರಿಯಗಳಿಗೆ ನಿಲುಕದ ಯಾವುದೋ ಲೋಕದ ಅಸ್ತಿತ್ವಕ್ಕೆ ಪುರಾವೆಗಳಿವೆಯೇ? ನಂಬಿಕೆ ಇರಲಿ ಅಥವಾ ಬಿಡಲಿ, ದೆವ್ವಗಳ ಕಥೆಗಳು ಯಾವಾಗಲೂ ರೋಮಾಂಚನಕಾರಿ. ನಿಮಗೆ ಎಂದಾದರೂ ಇಂತಹ ಅನುಭವ ಆಗಿದೆಯೇ? ಅಥವಾ ನೀವು ದೆವ್ವಗಳ ಅಸ್ತಿತ್ವವನ್ನು ನಂಬುತ್ತೀರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳ ಶೋಧಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಶೋಧ ಸದಾ ನಿಮ್ಮೊಂದಿಗೆ.